ಬೇರೆ ಬೇರೆ ಪ್ರಪಂಚನ ಸೃಷ್ಟಿ ಮಾಡಿದ್ದಾರೆ. ಶಿವಣ್ಣ ಒಬ್ಬ ಶಿವಪ್ಪ ಅಲ್ಲ, 11 ಅವತಾರದಲ್ಲಿ ಬರ್ತಕ್ಕಂಥ ಶಿವಣ್ಣ. ಅವಾಗ ಲವಕುಶ, ಈಗ ಶಿವ ಭೈರಪ್ಪ. God is great, only 45. 10 ವರ್ಷ ನೋಡೋ ಫಿಲಮ್ ಒಂದೇ ಫಿಲಮ್ ಅಲ್ಲಿ ಅವ್ರು 10 ಅವತಾರ ನೋಡಿದೀವಿ. ಭೂಲೋಕದಲ್ಲಿ ಸ್ವರ್ಗ ನೋಡ್ದಂಗ. ಡೆಫಿನೇಷನ್ ಬಂದ್ರೆ ಈ ಫಿಲಮ್ ನೋಡ್ರಿ. ಗೆಜ್ಜೆ ಕಟ್ಟಿದ್ರೆ ವೀರೋ ಹೀರೋ, ಫಿಲಂ ಸೂಪರ್ ಹಿಟ್, ಕಾಂತಾರ ಸೂಪರ್ ಹಿಟ್, ಸೂಫ್ರಮ್ ಸೂಪರ್ ಹಿಟ್, 45 ಸೂಪರ್ ಹಿಟ್. ನಾಳೆ ಇವತ್ತು ಶಿವಣ್ಣ ಅವ್ರದ್ದು, ಉಪೇಂದ್ರ ಅವ್ರದ್ದು, ರಾಜ್ವಿಷ್ಣು ಅವ್ರದ್ದು ಆಕ್ಟಿಂಗ್ ಫಿಲಮ್ ನೋಡಿದೀವಿ. ನಾಳೆ ಸುದೀಪ್ ಸರ್ ಅವ್ರದ್ದು ಆಕ್ಟಿಂಗ್ ಫಿಲಮ್ ನೋಡ್ತೀವಿ. ಇಲ್ಲಿ ಯಮಧರ್ಮನು ಇದ್ದಾರೆ ಗೊತ್ತಲ್ಲ, ಉಪ್ಪಿ ಬಾಸ್ ಪದೇ ಪದೇ ಹೇಳ್ತಾನೆ ಇರ್ತಾರೆ ಒಬ್ರಲ್ಲ ಅಂತ. ಅದೇ ರೀತಿನೇ ಶಿವಣ್ಣ ಒಬ್ರಲ್ಲ, ಇದರಲ್ಲಿ ಬಂದು ನೋಡ್ರಿ ನಿಮಗೆ ಗೊತ್ತಾಗುತ್ತೆ. ನಡುಕ್ತಾ ಇದೆ ಅಂತೇಳಿ ಒಳಗಡೆ ಗುಡುಕ್ತು. ಒಂದ್ ಕಡೆಗೆ ಡೆವಿಲ್, ಒಂದ್ ಕಡೆಗೆ ಮಾರ್ಕು, ಒಂದ್ ಕಡೆ 45. ಇವೆಲ್ಲ ಹಬ್ಬ ಮಾಡೋಕೆ ಹೊರತಾಗಿ ಸ್ಟಾರ್ ವಾರ್ ಮಾಡೋದು. ಹಬ್ಬ ಮಾಡೋಣ, ಎಂಜಾಯ್ ಮಾಡೋಣ, ಎಲ್ಲರೂ ಪ್ರತಿಯೊಬ್ಬರು ಎಂಜಾಯ್ ಮಾಡೋಣ. ಅಲ್ಲಿ ಯಾವುದೇ ಅನುಮಾನ ಇಲ್ಲ. ಬಹಳ ಉತ್ತಮ ಅಭಿನಯ ಅಂದ್ರೆ ಶಿವರಾಜ್ ಕುಮಾರ್ ಸೂಪರ್ ಅಭಿನಯ ಮಾಡಿದ್ರೆ ಪ್ರತಿಯೊಬ್ಬರು ಈ ಮೂವಿ ನೋಡ್ಲೇಬೇಕಾಗಿ ವಿನಂತಿ. ಫಸ್ಟ್ ಶೋ ನಲ್ಲಿ ಸಾಂಗೇ ಇಲ್ಲ, ಸೆಕೆಂಡ್ ಪಾರ್ಟ್ 2 ತೆಗಿತಾರಲ್ಲ ಅವಾಗ ಸಾಂಗ್ ಹಾಕ್ತಾರೆ. ನಾವು ಸತ್ಯ ಸೆಕೆಂಡ್ ಹಾಫ್ ಜೈ ಶಿವಣ್ಣ. ಕನ್ನಡ ಅಂದ್ರೆ ಸೂಪರ್, ಬೇರೆ ಬೇರೆ ಪ್ರಪಂಚನ ಸೃಷ್ಟಿ ಮಾಡಿದ್ದಾರೆ. ಸರ್, ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಸಂದೇಶ ಇದೆ. ಏನಂದ್ರೆ ಅದರಲ್ಲಿ ಗರುಡ ಪುರಾಣ ಅಂತ ಬರುತ್ತೆ. ಗರುಡ ಪುರಾಣದ ಬಗ್ಗೆ ನಮಗೆ ಇದುವರೆಗೆ ದೇವರೇ ಶಾಲೆಯಲ್ಲಿ ಓದಿರೋದು ನಮಗೆ ಅಷ್ಟೊಂದು ಗೊತ್ತಿಲ್ಲ ಅಂತ. ಗರುಡ ಪುರಾಣದ ಬಗ್ಗೆ ಗೊತ್ತಿಲ್ಲ. ಆದ್ರೆ ಸಿನಿಮಾ ನೋಡಿದ ಮೇಲೆ ಏನ್ ಅನಿಸ್ತಾ ಇದೆ ಅಂದ್ರೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ತಿಳಿಸಿದ್ದಾರೆ. ಅಲ್ಲಿ ನೋಡಿದಾಗ ನಾವು ತಿಳ್ಕೊಂಡಿರೋದನ್ನ ಬಂದಿಲ್ಲ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಿಲ್ಲ, ಅಷ್ಟು ಅದ್ಭುತವಾಗಿದೆ. ಶಿವಣ್ಣ ಒಬ್ಬ ಶಿವಪ್ಪ ಅಲ್ಲ, 11 ಅವತಾರದಲ್ಲಿ ಬರ್ತಕ್ಕಂಥ ಶಿವಣ್ಣ. ಅದ್ಭುತವಾದ ಅಭಿನಯ. ಉಪ್ಪಿ ಸರ್ ಅವರು ಹಂಗೆ ಒಂದೊಂದು ಸರಿ ಹೇಳ್ತಿರ್ತಾರೆ ಶಿವಪ್ಪ ಒಬ್ಬನಲ್ಲ ಅಂತ ಹೇಳ್ತಿರ್ತಾರೆ. ಮತ್ತೆ ರಾಜ್ಬಿ ಶೆಟ್ಟಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಒಳ್ಳೆ ಹೀರೋ ಸರ್. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಅರ್ಜುನ್ ಜನ ಸೂಪರ್ ಆಗಿದೆ ಸರ್. ಮೂವಿ ಮಾತ್ರ ಜನಕ್ಕೆ ತಿಳ್ಕೊಳಕ್ಕೆ ಮನಸ್ಸು ಬೇಕು. ಪಿಕ್ಚರ್ ಮಾತ್ರ ಸೂಪರ್ ಸೂಪರ್. ಅಲ್ಟಿದೆ ಸೂಪರ್ ಮೂವಿ. ಮಾರಲ್ ಆಫ್ ದ ಸ್ಟೋರಿ ಗರುಡ ಪುರಾಣ. ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಮೆಸೇಜ್ ಚೆನ್ನಾಗಿದೆ. ಅರ್ಜುನ್ ಜನ ಡೈರೆಕ್ಟರ್ ಅಣ್ಣ, ಹೆಂಗೈತಿ ಗೊತ್ತಾ ಮೂವಿ? ಸಾಕಾಗಿದೆ ಅಣ್ಣ. ಹೋಮ್ ಸೀನ್ ಬರುತ್ತೆ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್. ಅವಾಗ ಲವಕುಶ, ಈಗ ಶಿವ ಭೈರಪ್ಪ. ಈ ಸಿನಿಮಾ ನೋಡ್ರಿ, 45 ದಿನ ಅಷ್ಟೇ ಜೀವನ ನಡೆಯೋದು. 45 ದಿನ. ಆ 45 ದಿನದಲ್ಲಿ ಏನೇನ್ ನಡಿಬೇಕು ಎಲ್ಲ ಇದ್ರಲ್ಲಿ ಸಿನಿಮಾ ತೋರಿಸ್ತಾನೆ. ಅರ್ಜುನ್ ಜನ ತುಂಬಾ ಒಳ್ಳೆ ಚೆನ್ನಾಗಿ ಮಾಡಿದ್ರೆ ಸಿನಿಮಾ ಬಹಳ ಚೆನ್ನಾಗಿದೆ. ಯಾಡ್ರಿಕಿರೋ ಶಿವಣ್ಣನ್ಗೆ ಒಂದು ಲವ್ ಸ್ಟೋರಿ ಆಗಿರ್ಬೋದು, ಒಂದು ಫ್ಯಾಮಿಲಿ ಸ್ಟೋರಿ ಆಗಿರ್ಬೋದು, ಒಂದು ತಾಯಿ ಪ್ರೀತಿ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ಶಿವಣ್ಣ ಒಂದೊಂದು ಸೆಂಟಿಮೆಂಟ್ಸ್ ಕೊಡ್ತಾರೆ ಅಂದ್ರೆ ಲವ್ಲಿ. ಒಂದು ಹುಡುಗಿ ಮುಟ್ಟಿದ, ಪ್ರೀತಿ ಹುಡುಗಿ ಮುಟ್ಟಿದ್ರ ಅಂತ ಆ ಮುಟ್ಟಿದ್ಗೆ ಒಂದು ಗತ್ತು ಕೊಡ್ತಾರೆ. ಇಲ್ಲಿ ಯಾರು ಒಂದು ಮುಟ್ಟೆಯ ಕತೆ ಅವ್ರು ಎಷ್ಟು ಸಕ್ಕತ್ತಾಗಿ ಕೊಡ್ತಾರೆ. ಆ ಸೀನ್ ನೋಡ್ರಿ, ಒಂದೇ ಒಂದು ಸೀನ್ ನೋಡ್ಬಿಟ್ರೆ ಯಾವ ಹುಡುಗಿನೂ ಓಡಕ್ ಹೋಗಲ್ಲ. ಓಕೆ, ಜೈ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ದೊಡ್ಡ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ್ರಿ, ದೊಡ್ಡ ಮನೆ. ಅರ್ಜುನ್ ಸರ್ ಒಳ್ಳೆ ಫಿಲಿಂ ಮಾಡಿದ್ದಾರೆ ಸರ್. ಮತ್ತೊಮ್ಮೆ ಅವ್ರಿಗೆ ನಿರ್ದೇಶನ ಮಾಡ್ಬೇಕಂತ ನಮ್ಮ ಕನ್ನಡ ಅಭಿಮಾನಿಗಳು ಕೇಳ್ತೀವಿ. God is great, only 45. ಮೂವಿ ಸೂಪರ್ ಆಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ, ಡೈರೆಕ್ಷನ್ ಮಾತ್ರ ಅರ್ಜುನ್ ಜನ್ಯ ಅವರು ಫಸ್ಟ್ ಕ್ಲಾಸ್ ಮಾಡಿದ್ದಾರೆ. ಸ್ಟೋರಿ, ಶಿವಣ್ಣನ ಆಕ್ಟಿಂಗು ಅದ್ಭುತವಾಗಿದೆ. ಒಳ್ಳೆ ಸ್ಟೋರಿ. ಅರ್ಜುನ್ ಜನ್ಯ ಚೆನ್ನಾಗಿತ್ತು, ಒಳ್ಳೆ ಸಿನಿಮಾ ನೋಡೋಂಥದ್ದು ಒಳ್ಳೆ ಚೆನ್ನಾಗಿದೆ. ಚಿತ್ರಕಥೆ, ನಿರ್ದೇಶನ ಎಲ್ಲ ಚೆನ್ನಾಗಿದೆ. ಅರ್ಜುನ್ ಜನ್ಯ ಹೊಸ ಪ್ರಯತ್ನ ಮಾಡಿದ್ದಾರೆ ಸರ್. ಗರುಡ ಪುರಾಣದ ಮಹಾಪ್ರಬಂಧ ತುಂಬಾ ಚೆನ್ನಾಗಿದೆ ನೋಡಿ. ಸೂಪರ್ ಸಿನಿಮಾ ಮಾತ್ರ ಅಲ್ಟಿಮೇಟ್ ಸೂಪರ್. 10 ವರ್ಷ ನೋಡೋ ಫಿಲಮ್ ಒಂದೇ ಫಿಲಮ್ ಅಲ್ಲಿ ಅವ್ರು 10 ಅವತಾರ ನೋಡಿದೀವಿ. ಅವ್ರ ಬ್ಲಡ್ ಎಲ್ಲ ಬಂದಿದೆ, ಅವ್ರ ಆಕ್ಟಿಂಗ್ ಅನ್ನೋದು ಸೂಪರ್ ಆಗಿದೆ. ಭೂಲೋಕದಲ್ಲಿ ಸ್ವರ್ಗ ನೋಡ್ದಂಗ. ಬಹಳ ಚೆನ್ನಾಗಿದೆ ಪಿಕ್ಚರ್. ಜೈ ಶಿವಣ್ಣ. ಶಿವಣ್ಣ ಕೆ ಆಗೆ कोई बोल सकता है क्या? ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡ್ರಿ ಹೆಂಗೈತೆ. ಸಣ್ಣವ್ರು ಇದ್ದಾಗಿಂದ ದೊಡ್ಡವರು ಪ್ರತಿ ಏಜ್ ಅಲ್ಲೂ ಫ್ಯಾನ್ಸ್ ಇರೋ ಏಕೈಕ ನಟ ಅಂದ್ರೆ ಶಿವಣ್ಣ. ಜೈ ಶಿವಣ್ಣ. ನೋಡ್ರಿ ಶಿವಣ್ಣ ನೋಡ್ರಿ, ಶಿವಣ್ಣ ನೋಡಕ್ ಬರ್ರಿ. ಎಂಟ್ರಿ ಎಲ್ಲ ನೋಡ್ರಿ, ಕಾಯ್ತೀರಾ ಶಿವಣ್ಣ ಎಂಟ್ರಿ, ಕಾಯ್ತೀರಾ, ಮಿಸ್ಸೇ ಆಗಲ್ಲ. ಪೈಸಾ ವಸೂಲ್ ಫಿಲಮ್ 45. ಶಿವಣ್ಣ ಡೆಫಿನೇಷನ್ ಬಂದ್ರೆ ಈ ಫಿಲಮ್ ನೋಡ್ರಿ. 2025 ಅಲ್ಲಿ ಕನ್ನಡ ಫಿಲಂ ಇಂಡಸ್ಟ್ರಿ ಏನಾದ್ರು ಡಿಕೋಡ್ ಮಾಡಂಗಿದ್ರೆ ಗೆಜ್ಜೆ ಕಟ್ಟಿದ್ರೆ ವೀರೋ ಹೀರೋ, ಫಿಲಂ ಸೂಪರ್ ಹಿಟ್, ಕಾಂತಾರ ಸೂಪರ್ ಹಿಟ್, ಸೂಫ್ರಮ್ ಸೂಪರ್ ಹಿಟ್, 45 ಸೂಪರ್ ಹಿಟ್.
ಶಿವರಾಜ್ ಕುಮಾರ್ ಒಳಗೆ ಸಾಕ್ಷಿ ಶಿವಪ್ಪನ ನೋಡ್ದಂಗೆ ಆಯ್ತು. ಲಾಸ್ಟ್ 45 ಮಿನಿಟ್ಸ್ ಅಂತೂ ಬೆಂಕಿ. ಜಯಪ್ಪ ಬಾಸ್ 45 ಸಿನಿಮಾ ನಾವೇನು ಟ್ರೈಲರ್ ಏನು ಬಂತಲ್ಲ, ಆ ಟ್ರೈಲರ್ ಬಂದಾಗಿಂದನೂ ಭಾಳ ಅಪೇಕ್ಷೆಯಿಂದ ತುಂಬ ಸಡಗರದಿಂದನೇ ಕಾಯ್ತಾ ಇದ್ವಿ. ಇವತ್ತು ಸಿನಿಮಾ ನೋಡಿದ್ವಿ, ಫಸ್ಟ್ ಶೋ ಸಿನಿಮಾ ನೋಡಿದ್ವಿ, ಒಳ್ಳೆ ಕ್ರೇಜ್ ಇದೆ. ಆಮೇಲೆ ಉಪೇಂದ್ರ ಅವ್ರದ್ದು ಆ್ಯಕ್ಟಿಂಗು ಸಿಕ್ಕಾಪಟ್ಟೆ ಅದ್ಭುತವಾಗಿ ಮಾಡಿದ್ದಾರೆ. ಶಿವಣ್ಣಂದು ಅವತಾರ ನಾವೇನೋ ಅಂದ್ಕೊಂಡಿದ್ವಿ, ಬಟ್ ಇದರಲ್ಲಿ 11 ಅವತಾರಗಳನ್ನು ತೋರಿಸಿದ್ದಾರೆ ಸಿನಿಮಾದಲ್ಲಿ. ಒಂದೊಂದು ಅವತಾರನೂ ವಿಭಿನ್ನವಾಗಿದೆ. ಆಮೇಲೆ ಲೇಡಿ ಗೆಟಪ್ಪಲ್ಲಿ ನಾವು ಟ್ರೈಲರಲ್ಲಿ ನೋಡಿದ್ದೀವಿ, ಇದರಲ್ಲೂ ಕೂಡ ಲೇಡಿ ಗೆಟಪ್ಪಲ್ಲಿ ಬರ್ತಾರೆ. ಬಟ್ ನಮಗೆ ಅದು ಇನ್ನೂ ಬೇಕಿತ್ತು ಅಂತ ಅನ್ನಿಸ್ತು. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದರೆ, ಬಟ್ ಕತೆ ಹೇಳಿದ್ರೆ ತಪ್ಪಾಗುತ್ತೆ ಅನಿಸುತ್ತೆ. ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಸಿನಿಮಾದ್ದು ಒಂದು ಏನು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ರೋಡಲ್ಲಿ ಆಗ್ಬೇಕಾದ್ರೆ ಯಾವುದೋ ಒಂದು ಪ್ರಾಣಿ ಹೊಡಿತಾರೆ ಅಥವಾ ಹೆಲ್ಮೆಟ್ ಧರಿಸದೆ ಹೋಗ್ತಾರೆ. ಅದು ಒಂದು ಯಾವ ರೀತಿ ಇರಬೇಕು ಅನ್ನೋದನ್ನು, ಮನುಷ್ಯನ ಒಂದು ವ್ಯಕ್ತಿತ್ವನ ಇದರಲ್ಲಿ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬರೂ ಸಿನಿಮಾ ನೋಡ್ರಿ, ಸಿನಿಮಾ ನೋಡಿ ಅದು ಏನು ತಿಳ್ಕೊಬೇಕು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ತುಂಬ ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗು ಚೆನ್ನಾಗಿದೆ, ಉಪೇಂದ್ರ ಸರ್ ಅವರ ಆ್ಯಕ್ಟಿಂಗು ಚೆನ್ನಾಗಿದೆ, ಶಿವರಾಜ್ ಕುಮಾರ್ ಅವರ ಆ್ಯಕ್ಟಿಂಗು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮೂವಿ ಮಾತ್ರ ಸೂಪರ್ ಸಖತ್ತಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ನಾವು ಪಕ್ಕ ಡಿ ಬಾಸ್ ಅಭಿಮಾನಿ ಆದರೂ ಫಿಲಮ್ ನೋಡೋಕೆ ಬಂದಿದ್ದೀವಿ. ನಾಳೆ ಇವತ್ತು ಶಿವಣ್ಣ ಅವ್ರದ್ದು, ಉಪೇಂದ್ರ ಅವ್ರದ್ದು, ರಾಜ್ಬಿ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ಫಿಲಮ್ ನೋಡಿದ್ದೀವಿ. ನಾಳೆ ಸುದೀಪ್ ಸರ್ ಅವ್ರದ್ದು ಆ್ಯಕ್ಟಿಂಗು ಫಿಲಮು ನೋಡ್ತೀವಿ. ಎಲ್ಲಾದರೂ ನಾವು ಪಕ್ಕ ಡಿ ಬಾಸ್ ಅಭಿಮಾನಿ. ಡಿ ಬಾಸ್ ಇದು ಆಗ್ತಿದ್ದೀವಿ. ಡಿ ಬಾಸ್ ಮೂವಿ ಆದರೂ ನಾವು ಕನ್ನಡ ಬೆಳೆಸ್ಬೇಕು, ಕನ್ನಡ ಉಳಿಸ್ಬೇಕು. ಅದಕ್ಕೋಸ್ಕರ ಮಾತ್ರ ಐತಲ್ಲ, ನಾವು ಕನ್ನಡ ಇಂಡಸ್ಟ್ರಿ ಬೆಳೆಸ್ಬೇಕಂತಂದರೆ ಕನ್ನಡ ಫಿಲಮ್ ನೋಡೋಕೆ ಬಂದಿದ್ದೀವಿ. ನಾಳೆ ಸುದೀಪ್ ಸರ್ದು ಆ್ಯಕ್ಟಿಂಗ್ ಫಿಲಮ್ ನೋಡೇ ನೋಡ್ತೀವಿ. ಬೆಳಿಗ್ಗೆ 5 ಶೋ ಇದೆ ದಾವಣಗೆರೆಯಲ್ಲಿ, ನೋಡ್ತೀವಿ. 45 ತುಂಬ ಅದ್ಭುತವಾದ ಮೂವಿ. ಯಾಕಂದ್ರೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಅದ್ಭುತವಾಗಿದೆ. ದೇವ್ರನ್ನೆಲ್ಲ ನೋಡ್ಬೋದು, ಆ ರೀತಿ ಇದೆ. ಯಾಕಂದ್ರೆ ನಮ್ಮ ದಿನನಿತ್ಯ ಮಾಡೋ 45 ಕರ್ಮಗಳೇ ಇದು 45 ಡೇಸ್ ಅಂತ. ನಾವು ಇನ್ಮೇಲೆ ಯಾವ ತಪ್ಪು ಮಾಡಕ್ಕೆ ಹೋಗ್ಬಾರ್ದು. ಮಾಡಿದ್ರು ಅದನ್ನ ಯೋಚನೆ ಮಾಡಬೇಕು. ಯಾಕಂದ್ರೆ ಎಲ್ಲ ಶಿವಣ್ಣ ಕಾಪಾಡ್ತಾರೆ. ಇದರಲ್ಲಿ ಯಮಧರ್ಮನೂ ಇದ್ದಾರೆ, ಗೊತ್ತಲ್ಲ. ಉಪ್ಪಿ ಬಾಸ್ ಪದೇ ಹೇಳ್ತಾನೆ ಇರ್ತಾರೆ, ಒಬ್ರಲ್ಲ ಅಂತ. ಅದೇ ರೀತಿನೇ ಶಿವಣ್ಣ ಒಬ್ರಲ್ಲ. ಇದರಲ್ಲಿ ಬಂದು ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಅದ್ಭುತವಾದ ಚಿತ್ರ. ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಮೊನ್ನೆನೇ ಹೇಳಿದೆ ನಡುಗ್ತಾ ಇದೆ ಅಂತೇಳಿ. ಒಳಗಡೆ ಗುಡುಕ್ತು. ಮೊನ್ನೆ ನಾನು ಹೇಳಿದೆ ನಡುಗುತ್ತೆ ಅಂತೇಳಿ, ಹೊರಗಡೆ ಬಂದ ಮೇಲೆ ಗೊತ್ತಾಗ್ತಾಯಿದೆ ಗುಡುಗಿದೆ ಅಂತೇಳಿ. ಹೌದಾ ಇಲ್ವಾ? ನೋಡ್ರಿ, ಹ್ಯಾಟ್ರಿಕ್ ಹೀರೋ ಮತ್ತು ರಿಯಲ್ ಸ್ಟಾರ್ ಹೇಳಿದ್ರು. ಒಂದು ಪುಟ್ಟದಲ್ಲಿ ಇಟ್ಬಿಟ್ಟಿದ್ದಾರೆ ಅಂದರೆ, ಇದು ಅಳಿಸಲಾರದ ಒಂದು ಪುಟ್ಟದಲ್ಲಿ ಸೇರ್ಬಿಡ್ತು ಅಷ್ಟೇ. ಹೌದಾ ಇಲ್ವಾ? ಅಣ್ಣ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿಲಿ, ಹೇಳ್ಬಿಟ್ಟಿದ್ದಾರಲ್ವಾ? ನೋಡಿ, ಹೇಳ್ಬಿಟ್ಟಿದ್ದೀವಲ್ಲ. ಶಿವಣ್ಣ ಏನು ಹೇಳಿದ್ರೆ, ತಾಯಿ ಕರುಳು ಮಡಿಲು. ಹೌದಾ ಇಲ್ವಾ? ಯಾವ ಥರ, ಎಷ್ಟು ಪ್ರೀತಿ, ಬಯಕೆ, ನಂಬಿಕೆ ಯಾರಲ್ಲಿ ತಗೋಬೇಕು, ಏನೇ ನಮ್ಮಲ್ಲಿ ನಾವು ಏನೇ ಬಯಸಿದ್ರು ತಾಯಿ ಪ್ರೀತಿ ಮಡಿಲು ತಗೋಬೇಕು. ಹೌದಾ ಇಲ್ವಾ? ಅಣ್ಣ ಹೇಳ್ಬಿಟ್ಟಿದ್ದಾರೆ, ಯಾವತ್ತು ಪ್ರಾಣಿಗಳನ್ನ ನಾಯಿ ಅನ್ಬೇಡ್ರಿ, ತಾಯಿ ಅನ್ರಿ ಅಂತ ಹೇಳಿದ್ದಾರೆ. ಈ ಅಪ್ಪ ರಾಯಪ್ಪ ಆಲ್ಮಾರಾಯಪ್ಪ ಅನ್ಕೊಂಡಿದ್ವಿ, ಈ ಅಪ್ಪ ಹಾಲು ತುಪ್ಪ ಕುಡ್ಸಾಯಪ್ಪ ಅಂತೇಳಿ ಇಲ್ಲಿ ಗೊತ್ತಾಯ್ತು ಪರದೆ ಮೇಲೆ. ಅದನ್ನು ತಿಳ್ಕೋಬೇಕು ಸಿನಿಮಾ ಅಭಿಮಾನಿಗಳು. ಅದೇ ರೀತಿ ರಾಜ್ಬಿ ಶೆಟ್ಟಿ ನಟನೆ ಅಂತೂ ಅದ್ಭುತ. ಅದೇನು ಸೌಂಡ್ ಕೇಳ್ಪಡ್ತಾ ಇದ್ವಿ. ಆಗಸ್ಟ್ ಬರಬೇಕಾಗಿದ್ದು ಯಾಕೆ ಡಿಸೆಂಬರಿಗೆ ಬಂತಾಯ್ತು ಅಂತೇಳಿ ಈಗ ಗೊತ್ತಾಯ್ತು. ಇದಕ್ಕೆ ಅಂತ ಹೇಳಿ ಏನ್ರಿ, ಹಿಂದ್ಗಡೆ ಕುಂತ್ಕೊಂಡ್ರೆ ಮುಂದ್ಗಡೆ ಹೊಡೆದಂಗಾಗುತ್ತೆ, ಮುಂದ್ಗಡೆ ಕುಂತ್ಕೊಂಡ್ರೆ ಹಿಂದ್ಗಡೆ ಹೊಡೆದಂಗಾಗುತ್ತೆ. 45 ಈ ಸಿನಿಮಾ ಇವತ್ತು ಪ್ರೀಮಿಯರ್ ಶೋ ಅಭಿಮಾನಿಗಳು, ಸಿನಿಮಾ ರಸಿಕರು ನೋಡಿದ್ದಾರೆ. ನಾಳೆಯಿಂದ ಕ್ರಿಸ್ಮಸ್ ಉಡುಗೊರೆ ಅಂದರೆ ಏನು ಅನ್ನೋದನ್ನ ನಾಳೆಯಿಂದ ಆರಂಭ ಆಗುತ್ತೆ. ಏನು ಹೇಳಿದ್ರಲ್ವ ಅಣ್ಣ, ಉಪ್ಪಿ ಅಣ್ಣ, ಶಿವಣ್ಣ, ರಾಜ್ಬಿ ಶೆಟ್ಟಿ ಅವರು, ಕಾಲವೇ ತಸ್ಮೈ ನಮ. 45 ಶತ ದಿನೋತ್ಸವ. ಅರ್ಜುನ್ ಜೈನ್ ಅವರು ಬ್ಯೂಸಿಯಂ ಹೊಡೆದಾರಂದ್ರೆ, ಈ ಯಾವ ಈ ಸ್ಟಾರ್ಗಳಿಗೆ ಹೊಡೆದಿಲ್ಲ ಆ ಥರ ಬ್ಯೂಸಿಯಂ ಹೊಡೆದಾರೆ. ಮತ್ತು ಉಪೇಂದ್ರ ಅವ್ರದ್ದು ಒಂದೊಂದು ಕಾಸ್ಟ್ಯೂಮ್ಸು ಅದು ಹೆಂಗೆ ಮಾಡಿದ್ರು, ಎಲ್ಲಿ ತಂದರು, ಅಪ್ಪ ಒಂದೊಂದು ಬೈಕ್ಗಳಾಗಲಿ, ಅವ್ರು ಬರೋ ಸ್ಟೈಲ್ ಆಗಲಿ, ಒಂದು ರಾ ಲುಕ್ ಅಂದರೆ ಉಪೇಂದ್ರ ಅಷ್ಟು ಸ್ಟೈಲಾಗಿ ತೋರಿಸ್ಬಿಟ್ಟಾರೆ, ಭಾಳ ಐಕಾನು. ಆಮೇಲೆ ಸೆಕೆಂಡ್ ಹಾಫಲ್ಲಿ ಶಿವಣ್ಣ ಬರ್ತಾರೆ, ಪರಮಾತ್ಮ ಬಂದಂಗೆ ಒಂದು ಸಿನಿಮಾನ ಒಂದು ರೇಂಜ್ ಚೇಂಜ್ ಆಗ್ಬಿಡುತ್ತೆ. ಅವಾಗ ನಮ್ಮ ಜೀವನದಲ್ಲಿ ನಡೆಯೋದೇ ತೋರಿಸಿದ್ದಾರೆ, ನಮ್ಮದಲ್ಲೇ ನೋಡಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಸಿನಿಮಾ ನೋಡ್ರಿ. ದಾವಣಗೆರೆ ಮತ್ತು ಎಲ್ಲ ವಾತಾವರಣ ಏನಿದೆ, ಒಂದು ಕಡೆಗೆ ಡೆವಿಲ್ಲು, ಒಂದು ಕಡೆಗೆ ಮಾರ್ಕು, ಒಂದು ಕಡೆ 45, ಇವೆಲ್ಲ ಹಬ್ಬ ಮಾಡೋಕೆ ಹೊರತಾಗಿ ಸ್ಟಾರ್ ವಾರ್ ಮಾಡೋದು. ಹಬ್ಬ ಮಾಡೋಣ, ಎಂಜಾಯ್ ಮಾಡೋಣ, ಎಲ್ಲರೂ ಪ್ರತಿಯೊಬ್ಬರು ಎಂಜಾಯ್ ಮಾಡೋಣ. ಅದು ಬಿಟ್ಟು ಎಲ್ಲ ಕನ್ನಡ ಕಲಾವಿದರು ಫಿಲಮ್ ನೋಡಿ ಅಂತ ಕೇಳ್ಕೊಳ್ತೀನಿ. 45ಗೆ ಮತ್ತು ಎಲ್ಲ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರಿಯಲ್ ಸ್ಟಾರ್ ಉಪ್ಪಿ ಅಣ್ಣನ್ಗೆ
ಹ್ಯಾಟ್ರಿಕ್ ಹೀರೋ ಶಿವಣ್ಣನ್ಗೆ, ರಾಜ್ಬಿ ಶೆಟ್ಟಿ ಅವರಿಗೆ, 45 ಸಿನಿಮಾ ಯಶಸ್ವಿಗೆ.